ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಮನೆ ಕಟ್ಟುವವರಿಂದ ಹಿಡಿ ಶಾಪ. ಶಾಸಕ ಸೋಮಶೇಖರ್ ಅವರೇ, ಇಂಜಿನಿಯರ್ ಶಾಖೆಗೆ ಕಾಯಕಲ್ಪ ಕೊಡ್ತೀರಾ? ಇವತ್ತಿನ ವಿಶೇಷ ಕಾರ್ಯಕ್ರಮ. ಒಂದಷ್ಟು ಮಾಹಿತಿ, ಒಂದಷ್ಟು ನೋವು, ಒಂದಷ್ಟು ಅಳಲು, ಒಂದಷ್ಟು ವ್ಯಕ್ತಿಗಳ ಅಧಿಕಾರಿಗಳ ಅಹಂಕಾರ, ದರ್ಪದ ಒಂದು ವರದಿ ನಿಮ್ಮ ಗಮನಕ್ಕೆ. ಮನೆ ಕಟ್ಟತಕ್ಕಂಥವ್ರು ಏನು ಹಿಡಿ ಶಾಪ ಹಾಕ್ತಾರೆ, ಯಾರಿಗೆ ಹಾಕ್ತಾರೆ, ಯಾಕೆ ಹಾಕ್ತಾರೆ ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಎರಡನೇ ಅಂಶ ಹೇಳ್ತಾ ಇದ್ದೀರಿ, ಶಾಸಕ ಸೋಮಶೇಖರ್ ಅವರೇ ಇಂಜಿನಿಯರಿಂಗ್ ಶಾಖೆಗೆ ಕಾಯಕಲ್ಪ ಕೊಡ್ತೀರಾ ಅಂತ. ಏನಿದು ಅಂತ ಬಹುಶಃ ಸ್ವಲ್ಪ ಜನಕ್ಕೆ ಸ್ವಲ್ಪ ರೀತಿಯೊಳಗೆ ಅರ್ಥ ಆಗಿರಬಹುದು. ಯಾರು ಕೂಡ ಸತ್ಯ ಹರಿಶ್ಚಂದ್ರರು ಇಲ್ಲದೆ ಇರಬಹುದು. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನುವಂತಾಗಿದೆ. ಈ ಮೂರು ವಿಚಾರದ ಸಮಗ್ರವಾಗಿರ್ತಕ್ಕಂಥ ಒಂದು ವರದಿ ಕೊಡುವ ಪ್ರಯತ್ನ ನಮ್ಮದು. ಮೊದಲನೇ ಹಂತವಾಗಿ ಕೆಂಗೇರಿ ಇಂಜಿನಿಯರಿಂಗ್ ಶಾಖೆಯ ವಿವರವನ್ನು ತೆಗೆದುಕೊಳ್ತಾನೆ. ನಂತರ ಸಾಧ್ಯವಾದಷ್ಟು ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ವಿಭಾಗದ ವರದಿಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಂಗೇರಿ ಉಪವಿಭಾಗದ ಇಂಜಿನಿಯರಿಂಗ್ ಶಾಖೆಗಳಲ್ಲಿ ಎಲ್ಲರೂ ಒಂದು ರೀತಿ ಒಳಗೆ ನಯವಂಚಕರಾಗಿದ್ದಾರೇನೋ ಅನ್ನುವಂತಹ ಮಾತು ಪ್ರತಿಯೊಬ್ಬರಿಂದ ಬರ್ತಾ ಇದೆ. ಅಭಿವೃದ್ಧಿ ಕಾರ್ಯದೊಳಗೆ ಒಂದಷ್ಟು ಕಮಿಷನ್ಗಳನ್ನು ತಿಂತಾರೆ, ಒಂದಷ್ಟು ವ್ಯತ್ಯಾಸದ ಬಿಲ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆಗೆ ಇದೆ. ಅದೆಲ್ಲ ಜಗ್ಗಜಾಹೀರು ಒಂದು ಕಡೆಗಾದರೆ, ಮನೆ ಕಟ್ಟುವವರ ಬಳಿ ಹೋಗಿ ಲಕ್ಷ ಲಕ್ಷ ಪೀಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಮನೆ ಕಟ್ಟುವ ವ್ಯಕ್ತಿಗಳು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬೇಕಾದಷ್ಟು ದಾಖಲೆಗಳಿದೆ ಹಿಡಿ ಶಾಪ ಹಾಕ್ತಾ ಇರೋದಕ್ಕೆ. ಕೆಂಗೇರಿ ಉಪವಿಭಾಗಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಡೆಗಳಲ್ಲಿ ನಿರ್ಮಾಣ ಹಂತದಲ್ಲಿರ್ತಕ್ಕಂತಹ ಗೃಹ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಇಂಜಿನಿಯರಿಂಗ್ ಶಾಖೆಯಿಂದ ಒಂದು ನೋಟಿಸ್ ಕೊಡ್ತಾರೆ. ಕಾನೂನುಬದ್ಧವಾಗಿ ನೀವು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇಲ್ಲ, ಇದು ನೋಟಿಸ್ ತಲುಪಿದ 10 ದಿವಸದೊಳಗಾಗಿ, 15 ದಿವಸದೊಳಗಾಗಿ, 7 ದಿವಸದೊಳಗಾಗಿ ಉತ್ತರವನ್ನು ಕೊಡಿ, ದಾಖಲೆಯನ್ನು ಕೊಡಿ ಅಂತೇಳಿ ಒಂದು ನೋಟಿಸನ್ನು ಕೊಡ್ತಾರೆ. ನೋಟಿಸು ತಲುಪಿಸಬೇಕಾದ ವ್ಯಕ್ತಿ ತಲುಪಿಸುವುದಿಲ್ಲ, ತಲುಪಿಸುವ ವ್ಯಕ್ತಿಯೇ ಬೇರೆ. ನೋಟಿಸ್ ಜಾರಿ ಮಾಡುವಂತಹ ಅಧಿಕಾರ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಅವನು ತೆಗೆದುಕೊಂಡೋಗಿ ನೋಟಿಸ್ ಕೊಡ್ತಾನೆ. ನೋಟಿಸ್ ಕೊಟ್ಟು 10-15 ದಿವಸಕ್ಕೆ ಆ ನೋಟಿಸಿನ ಕತೆ ಏನಾಯಿತು ಗೊತ್ತಿಲ್ಲ. ಆ ವಿವರ ಕೊಡುವುದಕ್ಕೂ ಮುನ್ನ ನಾನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವ ಟಿ ಸೋಮಶೇಖರ್ ಅವರಿಗೆ ಸಾರ್ವಜನಿಕರ ಹಾಗೂ ನಿಮ್ಮ ಹಲವು ಕಾರ್ಯಕರ್ತರ ಅಭಿಪ್ರಾಯಗಳನ್ನು ನಿಮಗೆ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಕಟ್ಟಡವನ್ನು ನಿರ್ಮಾಣ ಹಂತದಲ್ಲಿರುವಂಥರ ಹೋಗಿ ಹಣ ಪೀಕ್ತಾ ಇದ್ದಾರಲ್ಲ, ಕೆಲವೊಂದು ಕಡೆಗಳಲ್ಲಿ ಆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಮನೆ ಕಟ್ಟುವವರು, ಸರ್ ನಾವು ಬಡವರಿದ್ದೇವೆ, ಸಾಲ ಮಾಡಿ ಕಟ್ತಾ ಇದ್ದೇವೆ, ಸಾಲದ EMI ಈಗಾಗಲೇ ಆರಂಭವಾಗಿದೆ, ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು, ಮನವಿಯನ್ನು, ಕೋರಿಕೆಯನ್ನು, ಕೊರಗನ್ನು, ಕಳವಳವನ್ನು ಹೇಳಿದ್ರೆ ನೋಟಿಸ್ ಕೊಟ್ಟಂತಹ ಅಧಿಕಾರಿ ಅಲ್ಲದ ಅಧಿಕಾರಿ ಅಥವಾ BBMPಯ ಸಿಬ್ಬಂದಿಗಳು ಹೇಳ್ತಾರೆ, ಕೊಡದೆ ಹೋದರೆ ಮನೆ ಕಟ್ಟಕ್ಕೆ ಬಿಡೋದಿಲ್ಲ, ನೀವು ಕೊಡೋ ದುಡ್ಡು ನಾವು ಒಬ್ಬರೇ ತಿಂತಾ ಇಲ್ಲ, ಮೇಲಿನವರಿಗೂ ಕೊಡಬೇಕು. ಯಾರು ಮೇಲಿನವರು? ಅಧಿಕಾರಿ ಮಟ್ಟದ ಮೇಲಿನವರ. ಅಲ್ಲಿಗೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಟಿ ಸೋಮಶೇಖರ್ ಅವರಿಗೆ ಫೋನ್ ಮಾಡ್ತೀವಿ ಅಂತ ಏನಾದರೂ ಹೇಳಿದಾರಂತವರು ಹೇಳಿದರೆ ಇವ್ರು ಹೇಳ್ತಾರಂತೆ, ಸೋಮಶೇಖರ್ಗಾರ ಫೋನ್ ಮಾಡಿ, ಯಾರಿಗಾರ ಫೋನ್ ಮಾಡಿ, ನಾವು ಸೋಮಶೇಖರ್ ಅವರು ಚುನಾವಣೆಗೆ ಒಂದಷ್ಟು ದುಡ್ಡು ಕೊಡೋದು ಬೇಡವಾ, ನೀವು ಸುಲಭವಾಗಿ ಮಾತನಾಡ್ತೀರಿ ಅನ್ನುವಂಥ ಮಾತುಗಳನ್ನು ಈ ಕೆಲ ಅಧಿಕಾರಿಗಳು ಆಡುವುದರ ಮೂಲಕವಾಗಿ ನಿಮ್ಮ ಘನತೆಗೆ, ನಿಮ್ಮ ಗೌರವಕ್ಕೆ ಚ್ಯುತಿ ತರ್ತಾ ಇದ್ದಾರೆ. ಇಡೀ ಬಹುತೇಕ ವರ್ಗಕ್ಕೆ ಗೊತ್ತು, ಸೋಮಶೇಖರ್ ಅವರು ಮನೆ ಕಟ್ಟುವವರಿಂದ ಯಾವುದೇ ರೀತಿಯ ಹಫ್ತಾ ವಸೂಲಿಗೆ ಹೇಳಿಲ್ಲ. ಟಿ ಸೋಮಶೇಖರ್ ಅವರು ಮನೆ ಕಟ್ಟುವವರಿಂದ ಹಣ ಪೀಕುವಷ್ಟರ ಮಟ್ಟಿಗೆ ಅವ್ರ ಅಧಿಕಾರ ನಡೆಸೋದಿಲ್ಲ. ಇನ್ನು ಮನೆ ಕಟ್ಟುವ ಬಡವನಿದ್ದರೆ ತಮ್ಮಿಂದ ಒಂದಷ್ಟು ಸಿಮೆಂಟೋ ಜಲ್ಲಿಯೋ ಕೊಡುವಷ್ಟು ಉದಾರತೆ, ಸಹೃದಯತೆ ಇರುವಂಥ ವ್ಯಕ್ತಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಈ ಅಧಿಕಾರಿಗಳು ನಿಮ್ಮ ಹೆಸರನ್ನು ದುರುಪಯೋಗಪಡಿಸ್ಕೊಳ್ತಾ ಇರೋದ್ರಿಂದ ಸನ್ಮಾನ್ಯ ಸೋಮಶೇಖರ್ ಅವರೇ, ನಿಮಗೆ ಇದು ಅಲ್ಲಲ್ಲೇ ಕೆಟ್ಟ ಹೆಸರು ಬರ್ತಾ ಇದೆ. ಇದು ಬಹಿರಂಗ ಆಗ್ತಾ ಇಲ್ಲ, ಆ ವ್ಯಕ್ತಿ ನಿಮ್ಮ ಬಳಿ ಬರ್ತಾ ಇಲ್ಲ, ನೋವು ತಿಂತಾ ಇದ್ದಾನೆ.
ಸೋಮಶೇಖರ್ ಅವ್ರನ್ನ ಕಳಿಸ್ಕೊಟ್ಟು ಅಧಿಕಾರಿಗಳು ಹಣ ವಸೂಲಿ ಮಾಡ್ತಾರಾ ಅಂಥೇಳಿ ಒಂದು 2-3 ಜನ ಮಾತನಾಡ್ತಾ ಇದ್ದಾರೆ. ಇದರಿಂದ ನಿಮಗೆ ಕೆಟ್ಟ ಹೆಸರು. ನೀವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಸಮಸ್ಯೆ ಇದೆ, ಸಮಸ್ಯೆ ಬಗೆಹರಿಸ್ತೀರಿ. ರಸ್ತೆ ಇಲ್ಲ, ಯಾವುದೋ ಒಂದು ಗ್ರ್ಯಾಂಟನ್ನು ತಂದು ರಸ್ತೆಯನ್ನು ಮಾಡಿಕೊಡ್ತೀರಿ. ನೀರಿಲ್ಲ, ಯಾವುದೋ ಗ್ರ್ಯಾಂಟು ಇನ್ಯಾವುದೋ ಇನ್ಫ್ಲೂಯೆನ್ಸನ್ನು ತೆಗೆದುಕೊಂಡು ಬಂದು ಬೋರ್ವೆಲ್ ಹಾಕ್ಸ್ಕೊಡ್ತೀರಿ, ನೀರು ಕೊಡ್ತೀರಿ, ಕಸದ ಗಾಯ ಸಂಬಂಧಪಟ್ಟಂಗೆ ಕೆಲಸವನ್ನು ಮಾಡಿಸ್ತೀರಿ. ನಿಮ್ಮ ಬಗ್ಗೆ ಇರುವಂತಹ ಒಳ್ಳೆಯ ಅಭಿಪ್ರಾಯಗಳನ್ನು ಕೆಂಗೇರಿಯ ಇಂಜಿನಿಯರಿಂಗ್ ಶಾಖೆಯ ಒಬ್ಬ ವ್ಯಕ್ತಿ, ಅವರಿಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಸೇರಿಕೊಂಡು ನಿಮ್ಮ ಮಾನವನ್ನು ಒಳಗೊಳಗೆ ಹರಾಜಾಗ್ತಾ ಇದ್ದಾರೆ. ತಕ್ಷಣವೇ ನೀವು ಇಂಜಿನಿಯರಿಂಗ್ ಶಾಖೆಗೆ ಬಂದು ಕುಳಿತು ಇವತ್ತಿನವರೆಗೂ ಕೊಟ್ಟಿರ್ತಕ್ಕಂಥ ನೋಟಿಸ್ಗಳೆಷ್ಟು, ಆ ನೋಟಿಸ್ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂಥೇಳಿ ಇವರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳದೆ ಹೋದರೆ ಜನ ಖಂಡಿತವಾಗಿಯೂ ಮನಸ್ಸಿನಲ್ಲಿರುವಂಥ ಹಿಡಿಶಾಪವನ್ನು ಮನಸ್ಸಿನಲ್ಲಿಯೇ ಹಾಕ್ತಾ ಕೂತ್ಕೋತಾರೆ. ಅದು ಮುಂದೆ ನಿಮಗೆ ತೊಂದರೆ ಆಗಬಹುದು. ನೀವು ಇದನ್ನು ಎಚ್ಚರಿಸ್ಕೋಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ. ನೋಟಿಸನ್ನು ಸಹಜವಾಗಿ ಜಾರಿ ಮಾಡಿದ್ದಾರೆ. ಅನೇಕ ಬಿಲ್ಡಿಂಗ್ ಜಾರಿ ಮಾಡಿಬಿಡ್ತಾರೆ. ಜಾರಿ ಮಾಡಿದ ಮೇಲೆ ಕ್ರಮ ಆಗಬೇಕಲ್ವಾ, ಸಹಜ ಅಲ್ವಾ? ಇವತ್ತಿನವರೆಗೆ ಒಂದು ಕಟ್ಟಡಕ್ಕೆ, ಒಂದು ವಾಣಿಜ್ಯ ಕಟ್ಟಡಕ್ಕೆ, ಒಂದು ಗೃಹೋಪಯೋಗಿ ಕಟ್ಟಡಕ್ಕೆ ಏನಾದರೂ ಕ್ರಮ ಆಗಿದೆಯಾ? ಒಂದು ಕ್ರಮವಾಗಿಲ್ಲ ಅಂತ ಹೇಳಿದ ಮೇಲೆ ಕ್ರಮದ ಬದಲಿಗೆ ಕರ್ಮವಾಗಿರಬೇಕಲ್ಲವೇ ಈ ಅಧಿಕಾರಿಗಳಿಗೆ? ಕರ್ಮ ಅಂದರೆ ಎರಡು. ಒಂದು, ಏನಾದರೂ ಕೊಟ್ಟು ತನ್ನ ಕರ್ಮವನ್ನು ಅವನು ಕಳೆದುಕೊಂಡಿರಬಹುದು, ಇಲ್ಲ ಇವ್ರು ತೆಗೆದುಕೊಂಡು ಕರ್ಮವನ್ನು ಹೊತ್ತುಕೊಂಡಿರಬಹುದು ಅಧಿಕಾರಿಗಳು. ನಾಚಿಕೆ ಆಗಬೇಕಲ್ವಾ? ಒಂದೇ ಒಂದು ಸಿಂಗಲ್ ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದನ್ನು ತೋರಿಸಲಿ ಈ ಅಧಿಕಾರಿಗಳು. ಅಲ್ಲಿಗೆ ಅರ್ಥ ಆಗತ್ತೆ ನೋಟಿಸ್ ಕೊಡುವುದು ಏನಕ್ಕೆ, ಕೊಟ್ಟ ನೋಟಿಸಿನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಏನಕ್ಕೆ. ದಯಮಾಡಿ ಶಾಸಕರು ತಕ್ಷಣವೇ ಈ ವರದಿಯನ್ನು ನೋಡಿದ ತಕ್ಷಣವೇ ಇಂಜಿನಿಯರಿಂಗ್ ಶಾಖೆಗೆ ಬಂದು ಕಳೆದ 2-3 ವರ್ಷಗಳಲ್ಲಿ ನೀವು ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದೀರಿ, ಆ ಕಡತ ತನ್ನಿ ಅಂತೇಳಿ ಆ ಕಡತವನ್ನು ತೆಗೆದುಕೊಂಡು ಕೊಟ್ಟ ನೋಟಿಸಿನ ಮೇಲೆ ಯಾವ್ಯಾವ ಬಿಲ್ಡಿಂಗಿಗೆ ಏನು ಕ್ರಮ ಕೈಗೊಂಡಿದ್ದೀರಿ ಅನ್ನುವಂಥದ್ದನ್ನು ತೆಗೆದುಕೊಳ್ಳಿ. ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ನಿಮಗೆ ಒಳ್ಳೆಯ ಹೆಸರು ಬರ್ತದೆ. ಅಥವಾ ಈಗಾಗಲೇ ಕಟ್ಟಡ ಮುಗಿದು ಹೋಗಿದರೆ ಆ ಕಟ್ಟಡದ ಬಳಿ, ಕೆಲವೊಂದು ದೊಡ್ಡ ದೊಡ್ಡ ಕಟ್ಟಡದ ಬಳಿ ಹೋಗಿ ತಾವು ಜನಸಂಪರ್ಕದ ರೀತಿಯೊಳಗೆ ಪ್ರಶ್ನೆಯನ್ನು ಕೇಳಿ, ನನ್ನ ಹೆಸರಲ್ಲಿ ಯಾರಾದರೂ ದುಡ್ಡು ತೆಗೆದುಕೊಂಡಿದ್ದಾರಾ, ನನ್ನಿಂದ ನಿಮಗೆ ಏನಾದ್ರು ದೂರವಾಣಿ ಬಂದಿತ್ತಾ, ನನ್ನ ಅನುಯಾಯಿಗಳು, ನನ್ನ ಬೆಂಬಲಿಗರು ನಿಮ್ಮನ್ನು ದುಡ್ಡು ಕೇಳಿದ್ರಾ ಅಂತ ಕೇಳಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳದೆ ಹೋದರೆ ಇದು ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿ ಮನೆ ಕಟ್ಟುವವರಿಂದ ಒಂದಷ್ಟು ದುಡ್ಡು ಪೀಕುವ ಈ ಇಂಜಿನಿಯರಿಂಗ್ ಶಾಖೆಯ ಮಂದಿ ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರೆ. ರೋಡ್ ಕಟ್ಟಿಂಗಿಗೆ ಕಾನೂನುಬದ್ಧವಾಗಿ ರೋಡ್ ಕಟ್ಟಿಂಗಿಗೆ ತೆಗೆದುಕೊಳ್ಳಬೇಕು ಅನುಮತಿಯನ್ನು. ಅನುಮತಿ ತೆಗೆದುಕೊಳ್ಳದೆ ಹೋದರೆ ಅನುಮತಿ ಕೊಡಬೇಕು, ನೋಟಿಸ್ ಕೊಡಬೇಕು. ಇಲ್ಲ, ಅಲ್ಲಿಯೂ ಕೂಡ ಲಕ್ಷ ಪೀಕುವಂತಹ ಕೆಲಸ ನಡೀತಾ ಇದೆ. ನೀವು ಬೇಕಾದ್ರೆ ಇದನ್ನು ಪರಿಶೀಲಿಸಬಹುದು. ನಿಮ್ಮ ಯಾರು ವಾರ್ಡ್ ಅಧ್ಯಕ್ಷರಿರ್ತಾರೋ, ಬ್ಲಾಕ್ ಅಧ್ಯಕ್ಷರಿರ್ತಾರೋ ಅವ್ರಿಗೆ ಹೇಳಿ, ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಹೇಳಿ, ಅಲ್ಲಿ ಇನ್ನೇನೋ ಮಾಡೋದು ಬೇಡ, ಅದನ್ನು ಗಮನಕ್ಕೆ ತನ್ನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಒಂದಂತೂ ಗಮನಿಸ್ಕೊಳ್ಳೋಣ, ಯಾವುದೇ ಇಲಾಖೆಯೊಳಗೆ ಒಂದು ಮಿನಿಟ್ ಬುಕ್ ಇರಬೇಕು. ಆ ವ್ಯಕ್ತಿ ಬೆಳಗ್ಗೆ ಎಲ್ಲಿ ಸಭೆಗೆ ಹೋದ್ರ, ಇನ್ನೊಂದಕ್ಕೆ ಹೋದ್ರ, ಏನಾಯಿತು ಅಂತೇಳಿದ್ರೆ ಅಧಿಕಾರಿಯ ಚಲನವಲನದ ಪುಸ್ತಕ ಬಿಡಬೇಕು. ಇಂಜಿನಿಯರಿಂಗ್ ಶಾಖೆ ಒಳಗೆ ಚಲನವಲನದ ಪುಸ್ತಕ ಇದೆಯಾ? ಆ ಚಲನವಲನದ ಪುಸ್ತಕದೊಳಗೆ ನಾನು ನೋಟಿಸ್ ಕೊಡಕ್ಕೆ ಹೋಗಿದ್ದೆ ಅನ್ನುವಂಥದ್ದು ಏನಾರು ದಾಖಲಿಸಿದ್ದಾರಾ? 1, 2, 3, 4, 5, 6, 7, 8, 9, 10 ನೋಟಿಸ್ ಅಲ್ಲ ಸ್ವಾಮಿ. ಅಧಿಕೃತವಾಗಿ ಇವರು ಒಂದು 20 ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ನೋಟಿಸನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ಮನೆಯ ಮುಂದೆ ಒಂದು ಸಿಮೆಂಟ್, ಒಂದು ಜಲ್ಲಿ, ಒಂದು ಮರಳು ಬಿದ್ದರೆ ಸಾಕು, ಅಲ್ಲಿಗೆ ಒಂದು ನೋಟಿಸ್ ರೆಡಿ. ಪರಿಶೀಲನೆಯನ್ನು ಮಾಡಿ, ಯಾಕೆ ಚಲನವಲನದ ಪುಸ್ತಕ ಇಲ್ಲ, ಮಿನಿಟ್ ಬುಕ್ಕಲ್ಲಿ ಯಾಕೆ ರೆಕಾರ್ಡ್ ಆಗಿಲ್ಲ, ನೋಟಿಸ್ ಕೊಟ್ಟಿರುವಂಥದ್ದು ಅದರಲ್ಲಿ ದಾಖಲಿಸಬೇಕಿತ್ತಲ್ವಾ ಅನ್ನುವಂಥದ್ದನ್ನು ಕೂಡ ತಾವು ಪರಿಶೀಲಿಸಬೇಕು ಅನ್ನುವಂಥದ್ದು ಒಂದು ಮಾತನ್ನು ಆಡ್ತಾ, ಇನ್ನೊಂದಾಗಿದೆ, 20-30 ಸೈಟಲ್ಲಿ ಕಟ್ಟುವಂತಹ ಮನೆಯವರು ಸಹಜವಾಗಿ ಸೆಟ್ ಬ್ಯಾಕ್ ಬಿಡೋಕ್ಕೆ ಸಾಧ್ಯತೆ ಇಲ್ಲ. ಬಿಡಬೇಕು, ಕಾನೂನು ಪ್ರಕಾರ ಬಿಡೋಕ್ಕೆ ಸಾಧ್ಯತೆ ಇಲ್ಲ. ಇಂತಹವರ ಬಳಿ ಇನ್ನೂ ಅತಿ ಹೆಚ್ಚು ಪೀಕುವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಏನು ಹೇಳಬೇಕ್ರಿ ಇದು?
20-30 ಸಣ್ಣ ನಿವೇಶನದಲ್ಲಿ ಮನೆಯನ್ನು ಕಟ್ಟುವಂತಹ ವ್ಯಕ್ತಿಯಿಂದ ಹಣ ಪೀಕುವ ಕೆಲಸ ನಡೀತಾ ಇದೆ. ಅದಕ್ಕೊಂದು ಕೆಲಸ ಮಾಡಿ, ಕರೆಕ್ಟು, ಕಾನೂನೇ ಅಲ್ವೇ? ಇಂಜಿನಿಯರಿಂಗ್ ಶಾಖೆಯಲ್ಲಿ ಇರುವಂತಹ ಅಧಿಕಾರಿಗಳು ಈಗಾಗಲೇ ಕಟ್ಟಿಸುತ್ತಿರುವ ಕಟ್ಟಿಸಬಹುದಾದ ಮನೆಗಳಿಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರಾ? ಅದನ್ನು ಫಸ್ಟ್ ಪರಿಶೀಲನೆ ಮಾಡಿದ ದಂಡ ಹಾಕಿಸಿ. ಎಲ್ಲ ಸರ್ಕಾರಿ ಅಧಿಕಾರಿಗಳಿಂದ ಹೆಚ್ಚಾಗಿ ಕೆಂಗೇರಿ ಉಪವಿಭಾಗದ ಇಂಜಿನಿಯರಿಂಗ್ ಶಾಖೆಯ ಪ್ರತಿಯೊಬ್ಬ ಅಧಿಕಾರಿಯ ಅಥವಾ ಸಿಬ್ಬಂದಿಯ ಮನೆಗಳನ್ನು ಪರಿಶೀಲನೆಗೆ ಒಳಪಡಿಸಿ ಅದು ಸೆಟ್ ಬ್ಯಾಕ್ ಬಿಟ್ಟಿದ್ರೆ ಓಕೆ, ಇಲ್ಲದೇ ಇದ್ದರೆ ಕ್ರಮ ಕೈಗೊಳ್ಳಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇಂಜಿನಿಯರಿಂಗ್ ಶಾಖೆಯ ಕೆಲವೊಬ್ಬರು ಒಂದು ಕೆಲಸ ಮಾಡ್ತಾ ಇದ್ದಾರಂತೆ. ನನಗದು ಅಧಿಕೃತವಾಗಿ ಇನ್ನೂ ಗೊತ್ತಿಲ್ಲ. RTI ಹಾಕುವುದರ ಮೂಲಕವಾಗಿ ಒಂದಷ್ಟು ವ್ಯವಹಾರಗಳು ನಡೆಯುತ್ತೆ. RTIಯನ್ನು ಹಾಕಿಸುವವರು ಇದೇ ಸಿಬ್ಬಂದಿ RTIಯನ್ನು ಹಾಕಿಸಿ ಅವರು RTI ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಯಾರೋ ಗೌರವಾನ್ವಿತ ಮನೆಯ ಮಾಲೀಕರಿಗೆ ತಿಳಿಸಿ, ಮನೆಯ ಮಾಲೀಕರಿಂದ ಒಂದಷ್ಟು ಪೀಕಿ RTI ಹಾಕಿದ್ದಕ್ಕೆ ಒಂದಷ್ಟು ಕೊಟ್ಟು ಉಳಿದವರು ಇಟ್ಕೊಳ್ಳೋ ಕೆಲಸ ಆಗ್ತಾ ಇದೆ ಅಂಥೇಳಿ ಅಂತ ರಾತ್ರಿ ಫೋನ್ ಮಾಡಿದಂತಹ ಹೋರಾಟಗಾರರೊಬ್ಬರು ನಮ್ಮ ಗಮನಕ್ಕೆ ತಂದಂಥದ್ದು. ಸರ್, ಇದು ಕೆಲಸ ಮಾಡ್ತಾ ಇದ್ದಾರೆ, ಇದು ನೋಡಿ ಅಂಥೇಳಿ ಅಂತ. ಎಂಥ ವಿಚಿತ್ರವಾಗಿರ್ತಕ್ಕಂಥದ್ರಿ ಇದೆರಡು. ಇದೆರಡಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಟ್ಟು ಬಿಡ್ತೇನೆ. ಏನಾಗಿತ್ತು, ಯಾರು ಫೋನ್ ಮಾಡಿದ್ರು, ಏನಾಯಿತು ಅನ್ನೋಂಥದ್ದು ಒಂದು ಹೇಳ್ತೇನೆ. ಕೆಲವು ತಿಂಗಳಿಗೆ ಮುಂಚೆ ಕೆಂಗೇರಿ ಉಪನಗರದ ಪ್ರತಿಷ್ಠಿತ ವಕೀಲರು, ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ನಾನು, ಪ್ರತಿಷ್ಠಿತ ವಕೀಲರು, ಚಿರಪರಿಚಿತ ವಕೀಲರು, ಬೆಂಗಳೂರಿನ ಮಹಾನಗರದೊಳಗೆ ಹೃದಯ ಭಾಗದೊಳಗೆ ಅತಿ ದೊಡ್ಡ ಕಚೇರಿನ ಇಟ್ಕೊಂಡಿರ್ತಕ್ಕಂಥ ವಕೀಲರು ಅವರು ತಮ್ಮನ ಮಗಳ ಮನೆಯ ನಿರ್ಮಾಣದೊಳಗೆ ಹೋಗಿ 5 ಲಕ್ಷ ಡಿಮ್ಯಾಂಡ್ ಮಾಡಿದ್ರಂತೆ. ಅವರನ್ನು ದೂರವಾಣಿ ಮಾಡಿ ಕೇಳಿದ್ರು, ಇವನೇನಾಗಬೇಕು ಸುಧೀಂದ್ರ ಅಂಥೇಳಿ ಅಂತ. ನಾನು ಹೇಳಿದೆ, ಹೀಗಾಗಿದೆ, ಯಾರು RTI ಹಾಕಿದ್ರೆ, ಅವನು RTI ಹಾಕಿರೋನು ಯಾರು ಅವನು ಅಂತ. ಅವನು ಹಾಕಲ್ವಲ್ಲ RTI, ನನಗೆ ಭಾಳ ಬೇಕಾದಂತ, ಅವನೇ ಯಾಕೆ RTI ಹಾಕ್ತಾನೆ? ಅವನಿಗೆ ಗೊತ್ತಿಲ್ಲ RTI ಇವರು ಹಾಕ್ಸಿರ್ತಾರೆ. ಹೌದಾ ಅಂತ ಹೇಳಿದಾಗ ಆ ವಕೀಲರು ಹೇಳಿದ್ರು, ನನಗೆ ದೂರವಾಣಿ ಕೊಡಿ, ನಾನು ಆಮೇಲೆ ಏನು ಮಾಡ್ಬೇಕು ನನಗೆ ಗೊತ್ತಿದೆ ಅಂತ ಹೇಳಿದ್ರು. ಸಂಬಂಧಪಟ್ಟಂಥ ಅಧಿಕಾರಿಗೆ ದೂರವಾಣಿಯನ್ನು ಮಾಡಿ ಅವ್ರು ಏನು ಮಾತನಾಡಿದ್ರು ಗೊತ್ತಿಲ್ಲ. ಅವ್ರು ಹೇಳಿದ್ರು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಪ್ರಾಬ್ಲಮ್ ಸಾಲ್ವ್ ಆಗಲಿ, ಆ ಪ್ರತಿಷ್ಠಿತ ವಕೀಲರನ್ನೇ ಬಿಟ್ಟಿಲ್ಲ ಇವರು ಒಂದು ಭಾಗ. ಇನ್ನೊಂದು ಭಾಗ ರಾಜ್ಯದ ಮಾಜಿ ಸಚಿವರೊಬ್ಬರು, ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರೊಬ್ಬರ ಸಂಬಂಧಿಗಳು ಇಲ್ಲಿ ಮನೆಯನ್ನು ಕಟ್ತಾ ಇದ್ದರು. ರೋಡ್ ಕಟಿಂಗ್ ಆಗಬೇಕಾಗಿತ್ತು, ಅದಕ್ಕೆ ಹೋಗಿ 5 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ. ಆ 5 ಲಕ್ಷ ಡಿಮ್ಯಾಂಡ್ ಮಾಡಿದಾಗ ಸನ್ಮಾನ್ಯ ಆ ಸಚಿವರು, ಮತ್ತು ಯಾರು ತಪ್ಪಾಗಿ ಭಾವಿಸಬೇಡಿ, ನಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದವರಲ್ಲ, ನಮ್ಮ ಕ್ಷೇತ್ರದಿಂದ ಹೊರಗಡೆ ಇರತಕ್ಕಂಥ ಸಚಿವರಾಗಿದ್ದವರು, ಅವರು ಇಲ್ಲಿದ್ದಂಥ ಹಿರಿಯ ಅಧಿಕಾರಿಯೊಬ್ಬರಿಗೆ ಫೋನ್ ಮಾಡಿ, ಯಾರಯ್ಯ ಅವನು ಡ್ಯಾಶ್ 5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ, ನೀನು ಹುಡುಗಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಇವರು ಮನವಿ ಮಾಡಿಕೊಂಡ್ರಂತೆ, ಸರ್ ಬಿಟ್ಬಿಡಿ, ಆ ವಿಚಾರ ನಾನು ನೋಡ್ಕೋತೀನಿ, ನಿಮಗೆ ಅನುಮತಿಯನ್ನು ಕೊಡಿಸುವ ಜವಾಬ್ದಾರಿ ನನ್ನದು, ಕಾನೂನುಬದ್ಧವಾಗಿ ಅನುಮತಿಯನ್ನು ಕೊಡಿಸಿ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಕಾನೂನುಬದ್ಧವಾಗಿ ರೋಡ್ ಕಟಿಂಗನ್ನು ಕೊಡಿಸುವ ಪ್ರಯತ್ನವನ್ನು ಮಾಡಿದ್ರು. ಪ್ರಯತ್ನದಲ್ಲಿ ಸಫಲರಾದರು ಅಂತಲ್ಲ, 2 ದಿವಸ ವಿಫಲರಾದ್ಮೇಲೆ 2 ದಿವಸ ಆದಮೇಲೆ ಅನುಮತಿಯನ್ನು ಕೊಟ್ಟು ಅವ್ರದೇ ಕಚೇರಿಯ ಹಿರಿಯ ಅಧಿಕಾರಿಗಳು ಹೇಳಿದಂಥದ್ದು. ನಾನು ಯಾವ ಹೆಸರನ್ನು ಇಲ್ಲಿ ಉಲ್ಲೇಖಿಸ್ಲಿಕ್ಕೆ ಹೋಗೋದಿಲ್ಲ. ಅಂದರೆ ಯೋಚನೆ ಮಾಡಿ, ಇಂಜಿನಿಯರಿಂಗ್ ಶಾಖೆ ಎಷ್ಟು ಕೆಟ್ಟು ಡ್ಯಾಶ್ ಹಿಡಿದಿದೆ. ಇಲ್ಲಿರ್ತಕ್ಕಂಥ ನೋಡೋಕ್ಕೆ ಎಲ್ಲರೂ ಕೂಡ ಬಹಳ ಸಂಭಾವಿತರೇ ಮಾಡ್ತಿರೋ ಕೆಲಸ ಇದು. ಅದಕ್ಕೋಸ್ಕರವಾಗಿ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ST ಸೋಮಶೇಖರ್ ಒಂದು ಮನವಿ ಮಾಡ್ತಿದ್ದೇವೆ. ಈ ಕ್ಷಣವೇ ತತ್ಕ್ಷಣವೇ ಇಂಜಿನಿಯರಿಂಗ್ ಶಾಖೆಗೆ ಹಠಾತ್ ಭೇಟಿಯನ್ನು ಕೊಟ್ಟು ಅಲ್ಲಿರುವ ಕಡತಗಳನ್ನು ಪರಿಶೀಲಿಸುವುದರ ಜೊತೆಗೆ ಮನೆ ಕಟ್ಟುವುದಕ್ಕೆ ಕಳೆದ 3-4 ವರ್ಷಗಳಿಂದ ಎಷ್ಟು ನೋಟಿಸ್ ಜಾರಿ ಮಾಡಿದ್ದೀರಿ, ನೋಟಿಸ್ ಜಾರಿ ಮಾಡಿದ ನಂತರ ತೆಗೆದುಕೊಂಡಂತಹ ಕ್ರಮಗಳೇನು, ಆ ಕ್ರಮ ಮುಂದುವರೆದಿದೆಯೇ, ಏನಾಗಿದೆ, ಎತ್ತಾಗಿದೆ ಅಂತ ಅದು ಒಂದು ಫೈಲನ್ನು ನೀವು ಗಮನಿಸಿಬಿಟ್ಟರೆ
ನಿಮ್ಮ ಹೆಸರಿಗೆ ಕಳಂಕ ತರ್ತಾ ಇದ್ದಾರೆ, ನಿಮ್ಮ ಹೆಸರಿಗೆ ಮಸಿ ಬೆಳೀತಾ ಇದ್ದಾರೆ ಅನ್ನುವಂಥದ್ದು ಇದರಿಂದ ಸದೃಶ್ಯವಾಗುತ್ತೆ. ಈ ವರದಿ 100ಕ್ಕೆ 100 ಸತ್ಯ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ, ಈ ಕೆಲಸ ಮಾಡದೇ ಹೋದರೆ ಕೆಲವೊಬ್ಬರನ್ನು ಇಲ್ಲಿಂದ ವರ್ಗವನ್ನೇ ಮಾಡಿಬಿಡಿ. ವರ್ಗ ಅಂತಂದರೆ ವಾರ್ಡ್ ಟು ವಾರ್ಡ್ ಮಾಡಬೇಡಿ. ಯಶವಂತಪುರ ಕ್ಷೇತ್ರದೊಳಗೆ ನಿಮಗೆ ಈ ಕಾರ್ಯ ನಡೆಸಿದರೆ ನಿಮ್ಮ ಮುಖಕ್ಕೆ ಮಸಿ ಬೆಳೆದಂತೆ. ಹಾಗಾಗಿ ಇಡೀ ಕ್ಷೇತ್ರದಿಂದಲೇ ದೂರದ ಪ್ರದೇಶಕ್ಕೆ ಅವ್ರನ್ನ ಹಾಕಿ, ಇಲ್ಲ ಯಾವುದೇ ಅಧಿಕಾರವಿಲ್ಲದಲೇ ಇರತಕ್ಕಂಥ ಸುಮ್ಮನೆ ಬೆಳಗ್ಗಿಂದ ಸಂಜೆವರೆಗೆ ಕೂತು ಬರುವಂಥ ಕೆಲಸವನ್ನು ಕೊಡಿ. ಆಗ ಅವರಿಗೆ ಬುದ್ಧಿ ಬಂದಿತ್ತೇನೋ ಅಂತ ಹೇಳ್ತಾ, ಮನೆ ಕಟ್ಟುವವರಿಂದ ಹಿಡಿ ಶಾಪ ಆಗ್ತಾ ಇದೆ. ಶಾಸಕ ಸೋಮಶೇಖರ್ ಅವರು ಇಂಜಿನಿಯರಿಂಗ್ ಶಾಖೆಗೆ ಕಾಯಕಲ್ಪ ಕೊಡದೆ ಹೋದರೆ ಮತ್ತಷ್ಟು ಕಷ್ಟ ಮತ್ತಷ್ಟು ಕಷ್ಟ ಮತ್ತಷ್ಟು ಕಷ್ಟ ಅಂತ ಹೇಳ್ತಾ, ಇನ್ನು ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ನೈರ್ಮಲ್ಯ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ಆಗಿಂದಾಗೆ ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ವರದಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.